ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಹೊರವಲಯದ ತಿಮ್ಲಾಪುರ ಗ್ರಾಮದ ದೇವಸ್ಥಾನದ ಮುಂಭಾಗ ಇರುವ ಆಲದ ಮರಕ್ಕೆ ವಿದ್ಯುತ್ ತಂತಿ ಸ್ಪರ್ಶಿಸಿರುವುದರಿಂದ ಮರದ ತುಂಬಾ ವಿದ್ಯುತ್ ಸಂಚಲನವಾಗುತ್ತಿದೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಯಾವ ಕ್ಷಣದಲ್ಲಾದರೂ ವಿದ್ಯುತ್ ಸ್ಪರ್ಶದಿಂದ ಅವಘಡಗಳು ಸಂಭವಿಸಬಹುದು. ಆದ್ದರಿಂದ ಮುಂಜಾಗೃತಾ ಕ್ರಮವಾಗಿ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ವಿನಂತಿ. ವರದಿ ಕಲ್ಪತರು ನ್ಯೂಸ್. ಶ್ರೀರಂಗಯ್ಯ, ಇದು ಹಾಳುಬಿದ್ದೋಗಿತ್ತು ಎಲ್ಲ ದೇವಸ್ಥಾನ. ಈಗ ಒಂದು 40 ವರ್ಷದಿಂದ ಈಚೆಗೆ ನಾವು ದೇವಸ್ಥಾನನ ಪೂಜೆ ಮಾಡ್ಕೊಂಡು ಎಲ್ಲ ಹಾಳುಬಿದ್ದಿದ್ದ ದೇವಸ್ಥಾನನ ಎಲ್ಲ ಗುಡಿ ಎಲ್ಲ ಅದಕ್ಕೆ ನಾವೇನೇ ಸಾರಿಸ್ಕೊಂಡು ಗುಡಿಸ್ಕೊಂಡು ಹಳೆ ದೇವಸ್ಥಾನ ಪೂಜೆ ಮಾಡ್ಕೊಂಬಂದ್ವು. ಆಮೇಲೆ ತುಮಕೂರಿನ ಅವರು ಗುಬ್ಬಿ ಚಪ್ಪನವ್ರ ಮಕ್ಕಳು ಅವರೆಲ್ಲ ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ 2 ಕಲ್ಯಾಣಿ ಇತ್ತು. ಮತ್ತು ಹಿರೇಗುಂಡಗಲ ಗ್ರಾಮದವರು ಇದೇ ನೀರ ಕುಡಿಯೋಕ್ಕೆ ಊರಿನ ಗ್ರಾಮಸ್ಥರೆಲ್ಲರೂ ಮೊದಲು ತಾಂಡೋಗರು. ಇಲ್ಲಿ ಇದು ಆಂಜನೇಯ ಸ್ವಾಮಿ ಅಂದರೆ ಮಚ್ಚನಮ್ಮ ದೇವಸ್ಥಾನ, ಆದರೆ ಇದು ಮೂರುಳದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರುಗಳಿಗೆ ಒಟ್ಟಾಗಿ ಯಾರೂ ಗಮನಕ್ಕೆ ಹಾಕ್ಕಂತ ಇಲ್ಲ. ಎಲ್ಲರಿಗೂ ಹೇಳಿವು. ನಾವು ಈ ಪರಮೇಶ್ವರು ತೊಟ್ಲಿಗೆರೆಗೆ ಬಂದಿದ್ದರು. ಅಲ್ಲಿ ಪಂಚಾಯತ್ಗೆ ತಲೆ ಒಂದು ಅರ್ಜಿ ಕೊಟ್ಟು ಬಂದವು. ಅವರೂ ಈ ಗಮನಕ್ಕೆ ಹಾಕೊಂಡಿಲ್ಲ ಇದು ಲೈನಿಂದ. ಈ ಲೈನ್ ಮೊನ್ನೆ ಬೇರೆ ಎಲ್ಲ ಮರ ಇದು ವ್ಯವಸ್ಥೆ ಆಗಿ ಎಲ್ಲ ಅದು ಒಂದು ಸ್ವಲ್ಪ ಸುಟ್ಕೊಂಡು ಹೋಗಿ ಬಿದ್ದೋಗಿತ್ತು. ಎಲ್ಲ ಅದು ಸೇಕಾಗ್ತೈತೆ. ಆದಷ್ಟು ಎಲ್ಲರೂ ಅದನ್ನು ಗಮನಕ್ಕೆ ಹಾಕ್ಕೊಂಡು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ಕೊತ ಇದ್ದೀವಿ. ಇರೂ ಶೇಕಾಗ್ತೈತೆ, ಕರೆಂಟು ಹೊಡಿತಾ ಐತೆ ಎಲ್ಲರಿಗೂ. ನಾವು ಹಿರೇಗುಂಡ ಗ್ರಾಮದ ನಂದೀಶ್ ಅಂತ, ಎಲ್ಲ ಬಾಬು ಅಂತ ಕರೀತಾರೆ. ನಾವು ಇದೇ ಗ್ರಾಮದವರು. ಪುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಹಿರೇಗುಂಡಗಳಲ್ಲಿ ಸುಮಾರು 506 ವರ್ಷದಿಂದ ಈ ದೇವಸ್ಥಾನ ಇಲ್ಲೇ ಇದೆ. ಇದು ಪುರಾತನ ಕಾಲದ ದೇವಸ್ಥಾನ. ಈ ದೇವಸ್ಥಾನ ಮುಂಭಾಗ ಒಂದು ದೊಡ್ಡ ಆಲ್ಮರ ಬೆಳೆದಿದೆ. ಆ ದೇವಸ್ಥಾನ ಮುಂಭಾಗನೇ ಇವರು ಲೈನ್ ಎಳ್ಕೊಂಡು ಹೋಗಿದ್ದಾರೆ. ಇದು ದೊಡ್ಡ ಲೈನು. ಆ ಲೈನಿಂದ ಸಮಸ್ಯೆ ಆಗ್ತಾಯಿದೆ. ಈ ದೇವಸ್ಥಾನದ ಕಾರ್ತಿಕ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ, ಶ್ರೀರಾಮನ ಹಬ್ಬದಲ್ಲಿ ಜೋರಾಗಿ ಫಂಕ್ಷನ್ ಇಲ್ಲಿ ಮಾಡ್ತೀವಿ. ಹಂಗಾಗಿ ಇಲ್ಲಿ ತೊಂದರೆ ಆಗ್ತಾಯಿದೆ. ಈ ಆಲ್ಮರ ಕೊಂಬೆಗಳೆಲ್ಲ ಲೈನಿಗೆ ತಂದುಬಿಟ್ಟು ಎಲ್ಲ ಸಮಸ್ಯೆ ಆಗಿಬಿಟ್ಟು ಎಲ್ಲ ತೊಂದರೆ ಆಗ್ತದೆ ಫಂಕ್ಷನ್ ಮಾಡೋಕ್ಕೆ. ಈ ತೆರವುಗೊಳಿಸ್ಬೇಕು ಈ ಕೊಂಬೆನ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಇಲ್ಲ ಅಂತ ಲೈನಾದ್ರು ತೆರವುಗೊಳಿಸ್ರಿ. ಈ KEB ಲೈನನ್ನು ಈ ದೇವಸ್ಥಾನ ಹಿಂಭಾಗಕ್ಕೆ ನೀವು ಶಿಫ್ಟ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಈಗ ನಮ್ಮ ಕ್ಷೇತ್ರದ ಪರಮೇಶ್ ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ. ಇವತ್ತು ದಯವಿಟ್ಟು ಆದಷ್ಟು ಬೇಗ ಇದನ್ನು ತೆರವುಗೊಳಿಸ್ಬೇಕು ಲೈನನ್ನು. ಈ ದೇವಸ್ಥಾನ ಹಿಂಭಾಗ ನಮಗೆ ಲೈನ್ ಹಾಕ್ಕೊಡೋಕ್ಕೆ ವ್ಯವಸ್ಥೆ ಮಾಡಬೇಕು. ನಾವು ಹಿರಿಯ ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಕೇಳ್ಕೊತಾ ಇದ್ದೀವಿ. ಈ ದಯವಿಟ್ಟು ಈ ಮನವಿನ ನೀವು ಸ್ವೀಕಾರ ಮಾಡಿ ನಮ್ಗೆ ಆದಷ್ಟು ಬೇಗ ನಮಗೆ ಇದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಲೈನನ್ನು ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು HC ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ನಾ DSS ಮುಖಂಡ. ಇಲ್ಲಿ ಹಿರೇಗುಂಡಗಲ್ಲಿಗೆ ಪುಟ್ಟಾಂಜನೇಯ ಅಂತ ಅವನು ದೇವಸ್ಥಾನ ಮೂಲ ಉದ್ಭವದಿಂದ ಇರುತ್ತದೆ. ಈ ದೇವಸ್ಥಾನದ ಅಡಿಯಲ್ಲಿ ಪವರ್ ಲೈನ್ ಹೋಗಿದೆ. ಅದು ತುಂಬ ಈ ಭಕ್ತಾದಿಗಳು ಬಂದಾಗ ದೇವ್ರ ಉತ್ಸವದಲ್ಲಿ ತುಂಬ ಜನ ಸೇರ್ತಾರೆ. ಲೈನು ಒಂದಕ್ಕೊಂದು ಶಾರ್ಟೆಡ್ ಆಗಿ ಮರಕ್ಕೆ ಟಚ್ ಆಗಿ ತುಂಬ ತೊಂದರೆಯಲ್ಲಿದೆ. ಬೆಸ್ಕಾಂನವ್ರಿಗೆ ತುಂಬ ದಿನ ಮನವಿ ಮಾಡಿದ್ದಾರೆ. ಆದರೂ ಬೆಸ್ಕಾಂನವ್ರು ಇದ್ರ ಬಗ್ಗೆ ಕೈಗೊಂಡಿಲ್ಲ, ಕ್ರಮ ತಗೊಂಡಿಲ್ಲ. ಏನನ್ನು ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ? ಬೆಸ್ಕಾಂನವರೇ ಹೊಣೆ ಆಗಬೇಕಾಗುತ್ತೆ. ದಯವಿಟ್ಟು ಬೆಸ್ಕಾಂನವರಲ್ಲಿ ಮನವಿ ಮಾಡೋದೇನೆಂದರೆ, ನಾನು ಈ ಲೈನನ್ನು ಬೇರೆ ಕಡೆ ತೆರವುಗೊಳಿಸಿ ಇಲ್ಲಿ ಸುಸರ್ವತ್ತ ಜನಗಳಿಗೆ ಭಕ್ತರಿಗೆ ಅನುಕೂಲ ಮಾಡಿಕೊಡಿ ಅನ್ನೋ ಒಂದು ಉದ್ದೇಶ ನಾನು ಮಾತಾಡ್ತಾ ಇದ್ದೀನಿ. ಇದೇನ ತೊಂದರೆ ಆದ ಸಂಭವ ಬಂದರೆ, ಯಾರಿಗಾನ ಅನಾಹುತ ಆದರೆ ನಾವು ಬೆಸ್ಕಾಂ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೇಳ್ದ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಟಚ್ ಆಗಿ ಕೊಂಬೆಗಳೆಲ್ಲ ಬಿದ್ದು ಜನಗಳು ಬೆಳಗ್ಗೆ ಎದ್ದು ಓಡಾಡ್ತಿರ್ತಾರೆ. ಜಮೀನವರೆಲ್ಲರೂ ತುಂಬ ಜನ ಮುಟ್ಟಿದ್ರೆ ಶೇಕಾಗುತ್ತೆ. ಮರ ಮುಟ್ಟಿದ್ರೆ ಇಲ್ಲಿ ಲೈನು. ಹಂಗಾಗಿ ಎಲ್ಲರೂ ಆದಷ್ಟು ಬೇಗ ಇದನ್ನು ತೆರವುಗೊಳಿಸ್ಬೇಕು ಅಂತ ಕೇಳ್ಕೊತೀವಿ. ಜನಕ್ಕೆ ತುಂಬ ತೊಂದರೆ ಆಗ್ತೈತೆ. ಇಲ್ಲಿ ಭಕ್ತಾದಿಗಳು ಬೇರೆ ಪೂಜೆಗೆ ಬರ್ತಾ ಇರ್ತಾರೆ. ಇಲ್ಲಿ ಅವ್ರಿಗೂ ಸಮಸ್ಯೆ ಆಗ್ತೈತೆ. ಈ ಮರ ಮುಟ್ಟಿದ್ರೆ ಶೇಕಾಗುತ್ತೆ. ಹಂಗಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಪರಮೇಶ್ ಅವರು ಇದನ್ನು ಗಮನಕ್ಕೆ ತಗೊಂಡು ಈ KEB ಜೈನವ್ರಿಗೆ ತಿಳಿಸಿ ನಮ್ಗೆ ಆದಷ್ಟು ಬೇಗ ಇದನ್ನು ತೆರವು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ.